ನಮ್ಮ NDA ಪಕ್ಷದ ಕಾರ್ಯಕರ್ತರು ತಾಕೀತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದೆ ಏನೋ ಈ ಥರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇ ಏನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು, ಸಭೆ ಮಾಡೋದನ್ನು ನಾವು ವಿರೋಧಿಸ್ತೀವಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕಾಗ್ತದೆ. ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ ಏನು NDA ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಾವೀಗ ಕಳೆದ 8 ದಿವಸದಿಂದ ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನು ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಅವರ ಸರ್ಕಾರನೇ ಕುಸಿತಾ ಇದೆ. ಸರ್ಕಾರದಲ್ಲಿ ಭಾಳ ಗೊಂದಲ ಇದೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರೇ ಇಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮಾಡುವುದಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತೋ ಇರಲ್ವೋ? ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನ ಬೆಳಗ್ಗೆ ಹಗರಣಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ದಿಗಂಬರ ಹಗರಣ ಇರ್ಬೋದು, 108 ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ. ಎಲ್ಲರೂ ತಪ್ಪು ಒಪ್ಕೋತಾ ಇದ್ದಾರೆ. ಇವತ್ತು ಕೇವಲ 1 ವರ್ಷದಲ್ಲಿ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ. ಇದನ್ನೆಲ್ಲ ಮನಸ್ಸನ್ನು ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ. ಇವು ನೀರಸವಾದಂಥ ಪ್ರತಿಕ್ರಿಯೆ ಶಿವಕುಮಾರ್ಗೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ. ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚನ್ನಪಟ್ಟಣದ ಬಗ್ಗೆ ಅಂತೇಳಿ ನಾವು ಕಾದು ನೋಡ್ತೀವಿ. ಇರಲಿಲ್ಲ, ನಮಗೇನು ಅಧಿಕೃತವಾಗಿ ಯಾವುದೇ ಆಹ್ವಾನ ಇರಲಿಲ್ಲ, ನಮಗೂ ಇರಲಿಲ್ಲ. ನಾವು ಈಗ ಆಯಾ ತಾಲೂಕು ಇದರಲ್ಲಿ ಗ್ರಾಮ ಪಂಚಾಯತಿಗಳನ್ನ ಅಷ್ಟೊಂದು ಅವ್ರು ಸೀರಿಯಸ್ಸಾಗಿ ಯಾವುದು ತಗೊಂಡಿಲ್ಲ. ಈಗ ನಗರಸಭೆಯಲ್ಲಿ ಯಾರನ್ನೂ ಏನೋ ಅವರು ಕನ್ಸಿಡರ್ ಮಾಡಿಲ್ಲ. ಸುಮ್ಮನೆ ಅಧಿಕಾರಿಗಳು ಬರ್ಕಟ್ಟೋದನ್ನು ಓದಿದ್ರು ಅವರಷ್ಟೇ. ಪ್ರಮುಖವಾಗಿ ಏನಾಗಬೇಕು ಆ ಸೀರಿಯಸ್ನೆಸ್ಸು ಇಲ್ಲ, ಯಾಕಂದರೆ ಅವ್ರು ಗಮನ ಕೊಡಲಿಲ್ಲ. 40 ವರ್ಷದಲ್ಲಿ ಚುನಾವಣೆ ಬಂದಿರೋದ್ರಿಂದ ಒಂದಷ್ಟು ಬರ್ಕೊಂಡು ಬಾಯ್ಪಾಠ ಮಾಡಿಕೊಂಡು ಬಂದು ಒಪ್ಪಿಸಿ ಜನಗಳು ಮೀಟಿಂಗ್ ಮಾಡಿ ಸಭೆ ಸೇರಿಬಿಟ್ಟು ಹೇಳ್ಬಿಟ್ಟು ಹೋದ್ರು ಅಷ್ಟೇ. ಪ್ರತಿಭಟನೆ ಮಾಡಿದ್ರೆ ನಾವಾಗಲ್ಲಿ ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಜನಸ್ಪಂದನ ಮಾಡಿದ್ರೆ ಕಾನೂನು ರೀತಿಯ ಎಲ್ಲ ಅಧಿಕಾರಿಗಳು ಸೇರಿಸಿ, ಎಲ್ಲ ಪಕ್ಷದವರು ಸೇರಿಸಿ, ಈಗ ಬೇರೆ ಬೇರೆ ಕಡೆ ಜನಸ್ಪಂದನ ಕಾರ್ಯಕ್ರಮ ಆದಾಗ ಯಾವ ರೀತಿ ನಿಯಮಾವಳಿಗಳನ್ನ ಪಾಲನೆ ಮಾಡ್ತೀವಿ, ಹಂಗೆ ಪ್ರೋಟೋಕಾಲ್ ಎಲ್ಲ ಫಾಲೋಅಪ್ ಮಾಡಿದ್ರೆ ಪರವಾಗಿಲ್ಲ. ಇವರು ರಾಜಕೀಯ ಈ ಚುನಾವಣಾ ದೃಷ್ಟಿ ಯಾಕೆ ಅವ್ರು ರಾಮನಗರದಲ್ಲಿ ಮಾಡೋದಿಲ್ಲ? ಅದು ರಾಮನಗರ ಜಿಲ್ಲೆ ಅಲ್ವಾ? ಬರೀ ಯಾಕೆ ಚನ್ನಪಟ್ಟಣದಲ್ಲೇ ಮಾಡ್ತಾರೆ? ಉಪಚುನಾವಣಾ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಈಗ ಬೇರೆ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡ್ತೀನಿ, ಬೆಂಗಳೂರೇನೋ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 18-20 ವರ್ಷ ಆಯಿತು, 18 ವರ್ಷ ಆಯಿತು ರಾಮನಗರ ಜಿಲ್ಲೆಯಾಗಿ. ವ್ಯವಹಾರ ದೃಷ್ಟಿಯಿಂದ ಎಲ್ಲ ರೀತಿಯ ಜನಸಾಮಾನ್ಯರಿಗೆ ಜಿಲ್ಲೆ ಆದಮೇಲೆ ಅನುಕೂಲ ಆಗಿದೆ. ಪುನಃ ಬೆಂಗಳೂರು ಸೇರಿಸಿ ಇದರ ಕಚೇರಿಗಳ ಬೆಂಗಳೂರು ಶಿಫ್ಟ್ ಮಾಡೋದು, ನಾವೆಲ್ಲ ಬೆಂಗಳೂರು ಅಳೆಯುವಂಥ ಪರಿಸ್ಥಿತಿ ಬರೋದು ಬೇಡ. ಬೆಂಗಳೂರು ಹೆಸರು ಬಂದಾಕ್ಷಣಕ್ಕೆ ನಮಗೇನು ಅದರಿಂದ ಭಾಳ ಯಾವುದೇ ರೀತಿಯ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ಹಾಗಾಗಿ ಅವ್ರು ಮತ್ತೆ ಸರ್ಕಾರ ಇದೆ, ಅವ್ರೇನೋ ಹೇಳ್ತಾ ಇದ್ದಾರೆ. ಆ ಒಂದು ವಿಚಾರವನ್ನು ಮತ್ತೆ ಅವರು ಪರಿಶೀಲನೆ ಮಾಡಬೇಕು, ಆಲೋಚನೆ ಮಾಡಬೇಕು. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಈಗ ಹೇಳ್ಬೇಕಲ್ಲ. ಈಗ ರಾಮನಗರ ಜಿಲ್ಲೆಯರಿಂದ ರಾಮನಗರದಲ್ಲಿ 4 ತಾಲೂಕವರು ಹೋಗಿ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬತ್ತವ್ರೆ. ಈ ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಬರೋದು ಬೇಡ ಅಂತ ಪುನಃ ಈ ಟ್ರಾಫಿಕಲ್ಲಿ ಬೆಂಗಳೂರಿಗೆ ಏನಂತ ಬೆಂಗಳೂರು ಅಂದಾಕ್ಷಣಕ್ಕೆ ನಮಗೇನು ಕೋಡ್ ಬಂದ್ಬಿಡಲ್ಲ ರೀ. ನಾವು ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಕೆಲಸ ಕಾರ್ಯ ಎಲ್ಲ ನಡೀತಾ ಇದೆಯಲ್ಲ ಜಿಲ್ಲೆ, ಮತ್ತೇನು ಪ್ರಯೋಜನ? ಅಲ್ಲ ಗೊಂದಲ ಯಾಕೆ ಇಷ್ಟು ದಿನ ಒಪ್ಕೊಂಡಿದ್ರಲ್ಲ ನೀವೇ? 18 ವರ್ಷ ಆಯ್ತಲ್ಲ, ಒಪ್ಕೊಂಡು ಆಯ್ತಲ್ಲ ಎಲ್ಲ. ಅಧಿಕಾರ ವಿಕೇಂದ್ರೀಕರಣ ಮಾಡ್ತೀವಿ. ಮೊದಲು ರಾಮನಗರ ಬೆಂಗಳೂರು ಜಿಲ್ಲೆ ಆದಾಗ ನಾವೆಲ್ಲ ಹೋಗ್ತಿದ್ವಿ, ಜಿಲ್ಲಾ ಪಂಚಾಯತಿ ಅಲ್ಲೇ ಇತ್ತು. ಬೆಂಗಳೂರು ಬೆಳೆದಿರಲಿಲ್ಲ, ಬೆಂಗಳೂರು ಬೃಹತ್ ನಗರ ಆಗಿದೆ ಇವತ್ತು. ಹಂಗಾಗಿ ಎಲ್ಲ ವಿಕೇಂದ್ರೀಕರಣ ಮಾಡಿ ಸಬರ್ಬೆಲ್ಲೂ ಬೇರೆ ಬೇರೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿದೆ, ಬೆಂಗಳೂರು ಗ್ರಾಮಾಂತರ ಆಗಿದೆ, ರಾಮನಗರ ಆಗಿದೆ. ಈ ಪುನಃ ಬೆಂಗಳೂರಿಗೂ ಚೆನ್ನಾಗಿರಲ್ಲ. ಅದು ಅವ್ರ ನಿರ್ಣಯ, ನೋಡೋ ಮುಂದೆ ಜನ ಯಾವ ಥರ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತೇಳಿ. ನಮಗೆಲ್ಲ ರೀ, ನಾವು ಪ್ರೋಟೋಕಾಲ್ ಅಂತ ಅಂದರೆ ಕೆಲವರು ಭಾಗಿಯಾಗಿರ್ಬೋದು. ನಾವು ನಮ್ಮ ಗಮನಕ್ಕೆ ಬರದೇ ಇರ್ತಕ್ಕಂಥ ವಿಚಾರ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲೂ ಪ್ರೋಟೋಕಾಲ್ ಅವರು ಮೇಂಟೈನ್ ಮಾಡಲಿಲ್ಲ. ಯಾವುದೋ 1-2 ಸಭೆಯಲ್ಲಿ ಹೋಗಿರ್ಬೋದು, ಕುಂತ್ಕೊಂಡಿರ್ಬೋದು. ನಮ್ಮ ಹಿಡ್ತಾ ಸಿಕ್ಕೋದು ಎಲ್ಲ ನಮ್ಮ ಹಿಡ್ದಲ್ಲೇ ಇದ್ದಾರೆ. ಹಿಡ್ತಾ ಸಿಗೋದು ಸಿಗದೇ ಇರೋದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಹೇಗೆ ಅಂತೇಳಿ. ಅದೆಲ್ಲ ಏನು ಪ್ರಶ್ನೆ ಅಲ್ಲ. ಈಗ ನಾವು ಹೇಳ್ತಾ ಇರೋದು
ಇದಕ್ಕಿದ್ದಂಗೆ ಏನಪ್ಪ ನೀನು ಬರೀ ಸರ್ಕಾರಿ ಆಯಿತು ಸರ್ಕಾರ ಯಂತ್ರ ಬಿಟ್ಬಿಟ್ಟು ಬಂದು ಅವರೇ ಚುನಾವಣೆ ಉಪಚುನಾವಣೆ ಅಂತಲೇ ಬಂದು ತಾಲೂಕಲ್ಲಿ ಓಟ್ ಕೇಳಲಿ. ಯಾಕೆ ಬರೀ ಸರ್ಕಾರ ಇಡೀ ಜಿಲ್ಲಾಧಿಕಾರಿಗಳನ್ನ ಒಂದು ತಿಂಗಳಿಂದ ಇಲ್ಲಿ ಹಾಕ್ಕೊಂಡು ಅವ್ರ ಮುಖಾಂತರ ಎಲ್ಲ ಮಿಷನರಿ ಯೂಸ್ ಮಾಡಿಕೊಂಡು ಚುನಾವಣೆ ಮಾಡೋದೇನಿದೆ? ನೇರ ಬಂದು ಚುನಾವಣೆ ಓಟ್ ಕೇಳ್ಬೋದಲ್ಲ ಅವರು. ಅಲ್ಲಣ್ಣ, ನಾವು ಇವತ್ತು ಹೇಳ್ತಾ ಇದ್ದೀವಿ BJP JDS ಎಲ್ಲ ಅದೇ ಕೆಲಸ ಮಾಡುತ್ತೆ. ನಾವು ಉಪಚುನಾವಣೆಗೆ ಹಾಗಾದರೆ ತಂದು ಈಗ ಹಾಕಿ, ಈಗ ಚನ್ನಪಟ್ಟಣಕ್ಕೆ ನಿಮ್ಮ ಕೊಡುಗೆ ಏನಿದೆ ಇಲ್ಲಿ ತನಕ? ಉಪಚುನಾವಣೆನ ಮಾಡಿರಿ ಆಯಿತು. ಈಗ ಒಂದು ವರ್ಷದಿಂದ ಏನು ಮಾಡಲಿಲ್ವಾ ಚನ್ನಪಟ್ಟಣಕ್ಕೆ? ಅಲ್ಲ, ಅವ್ರು ಖಾಲಿ ಮಾಡೋದು ಖಾಲಿ ಫಿಲಪ್ ಮಾಡೋದು ಜನ ತಾನೆ, ಅವ್ರೇನು ಮಾಡಲ್ವಲ್ಲ. ಆಯ್ಕೆ ಮಾಡಬೇಕಾಗಿರೋ ಜನಸಾಮಾನ್ಯ ತಾನೆ. ಅನುದಾನ ರೀ, ಈಗ ಹಿಂದೆ ಕುಮಾರಸ್ವಾಮಿಯವರು ನಾವು ಕಿತ್ತಾಡಿದ್ವಿ. ಬಸವರಾಜ ಬೊಮ್ಮಾಯಿ ಇದ್ದಾಗ ನಾವು 100 ಕೋಟಿ ಅವ್ರು 100 ಕೋಟಿ ಅನುದಾನ ತಂದ್ವಿ. ಮನೆ ಬಂದ್ವಿ 5,000ನ. ಮನೇನ ಗ್ರಾಮ ಪಂಚಾಯತಿಗಳು ಹಂಚಿದ್ವಿ. ಗ್ರಾಮ ಪಂಚಾಯತಿ ತಂದು ಕೊಟ್ವಿ. ಗ್ರಾಮ ಪಂಚಾಯತಿಲಿ ಎಲ್ಲೆಲ್ಲಿ ನಿವೇಶನ ರೈತರಿದ್ದಾರೆ ಅವ್ರಿಗೆಲ್ಲ ಹಂಚಿದ್ರು. ಒಂದು ಸಿಸ್ಟಮ್ ಇದೆ ಕೆಲಸ ಮಾಡಲಿಕ್ಕೆ. ಸಿಸ್ಟಮ್ ಬಿಟ್ಟು ಅವರೇ ಬಂದು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಿಸ್ಟಮೆಟಿಕ್ಕಾಗಿ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಮಾಡ್ತಾರೆ. ಹಾಗಾಗಿ ಅವ್ರ ಅನುದಾನ ಬಿಡುಗಡೆ ಮಾಡಿದ್ರೆ ಉಪಮುಖ್ಯಮಂತ್ರಿಯಾಗಿ ಚನ್ನಪಟ್ಟಣಕ್ಕೆ ಉಪಚುನಾವಣೆಗೆ 1,000 ಕೋಟಿ ಕೊಡಲಿ. ಸಿಸ್ಟಮ್ ಪ್ರಕಾರ ಕೆಲಸ ಆಗ್ತದೆ. ಅದಕ್ಕೆ ಅವರೇ ಖುದ್ದಾಗಿ ಅರ್ಜಿ ತೊಗೊಂಡು ನಾನು ಇದು ಕೆಲಸ ಮಾಡ್ತೀನಿ ಅಂತ, ಇದೆಲ್ಲ ಜನಗಳಿಗೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ಥರ ಸುಳ್ಳು ಆಶ್ವಾಸನೆ ಭರವಸೆಗಳನ್ನ ಕೊಟ್ಟು ಇಷ್ಟು ದಿನ ಮೂರ್ಖರು ಮಾಡಿದಿರಿ, ತಿರ್ಗಾ ಮೂರ್ಖರು ಮಾಡೋ ಪ್ರಯತ್ನ ಮಾಡಬೇಡಿ ಅಂತ ಅಷ್ಟೇ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.